ನಟ ದರ್ಶನ್ ಬಗ್ಗೆ ಸುಂದರ್ ರಾಜ್ ಮೊದಲ ಬಾರಿಗೆ ರಿಯಾಕ್ಟ್ ಮಾಡಿದ್ದಾರೆ. ದರ್ಶನ್ ಜೈಲಲ್ಲಿ ಇದ್ರೂ ಫ್ಯಾನ್ಸ್ ಅವರಿಗೆ ಕಡಿಮೆ ಆಗಲ್ಲ. ಡೆವಿಲ್ ನಿರ್ಮಾಪಕ ಪ್ರಕಾಶ್ ಅವರ ವಂಶಿ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಿದ್ದೆ. MGRಗೆ ಬ್ರೈನ್ ಆಪರೇಷನ್ ಆಗಿ ಅಮೆರಿಕಾದಲ್ಲಿ ಇರ್ತಾರೆ. ಆದರೂ ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿ ಆಗಿ ಗೆಲ್ತಾರೆ. ಅದು ಫ್ಯಾನ್ ಬೇಸ್. ದರ್ಶನ್ ವಿಷಯದಲ್ಲೂ ಹೀಗೆ ಆಗಬಹುದು. ದರ್ಶನ್ ಜೈಲಲ್ಲಿ ಇದ್ರೂ ಡೆವಿಲ್ ಸಕ್ಸಸ್ ಆಗಲಿ, ಶಾಂತ ರೀತಿಯಲ್ಲಿ ಬಂದು ಎಲ್ಲರೂ ಸಿನಿಮಾ ನೋಡಿ ದರ್ಶನ್ ಮರ್ಯಾದೆ ಕಾಪಾಡಬೇಕಾಗಿರುವುದು ಅವರ ಫ್ಯಾನ್ಸ್ ತಪ್ಪು ಮಾಡಿದ್ರೆ ಸ್ಟಾರ್ನ ಆರೋಪ ಮಾಡ್ತಾರೆ ಅಂತ ಹೇಳಿ ಮೊದಲ ಬಾರಿಗೆ ಸುಂದರ್ ರಾಜ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ದರ್ಶನ್ ಅವ್ರಿಲ್ದೆ ಡೆವಿಲ್ ಸಿನಿಮಾ ಪ್ರಚಾರ ಮಾಡ್ತಿದ್ದಾರೆ. ಏನಂತ ಹೇಳಿದ್ರೆ ಒಂದು ವಿಭಿನ್ನ ರೀತಿ ಇದು. ಯಾಕಂದ್ರೆ ಸಾರಥಿ ಸಂದರ್ಭದಲ್ಲೂ ಇದೇ ರೀತಿ ಎದುರಿಸ್ಬೇಕಾಯ್ತು ಅವರು. ಇನ್ನೇನು ಒಂದು ವಾರ ಆಯ್ತಷ್ಟೇ ಸಿನಿಮಾ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಅನ್ನುವಂಥದ್ದು ಬಂತು. ಆಮೇಲೆ ದರ್ಶನ್ ಸರ್ ಕೂಡ ರಿಲೀಸ್ ಆದ್ರು. ಆದ್ರೆ ಇದೀಗ ಮತ್ತೆ ಅದೇ ರೀತಿ ಪರಿಸ್ಥಿತಿ ಎದುರು ಬರ್ತಾ ಇರುವಂತದ್ದು. ವಿಜಯಲಕ್ಷ್ಮಿ ಅವರು ಬಹಿರಂಗವಾಗಿ ಮೊದಲನೇ ಬಾರಿ ಗಂಡನ ಸಿನಿಮಾಗೆ ಪ್ರಚಾರಕ್ಕೆ ಇಳಿದಿರೋದು ಎಷ್ಟು ಖುಷಿ ಅನ್ಸುತ್ತೆ. ಜೊತೆಗೆ ದರ್ಶನ್ ಅಂದ ತಕ್ಷಣ ನಿಮಗೆ ಅತಿಯಾದ ಪ್ರೀತಿ. ಖಂಡಿತ. ಯಾಕೆಂದ್ರೆ ದರ್ಶನ್ ಈಸ್ ಯಾವತ್ತೂ ನಮ್ಮ ದರ್ಶನೇ. ಅದರಲ್ಲಿ ಅವರ ಏನು ಕಾನೂನಾತ್ಮಕವಾಗಿ ಏನು ನಡೀತದೆ ಅದರ ಪ್ರಕ್ರಿಯೆ ನಡೀಲಿ. ಬಟ್ ನಾವು ಸಿನಿಮಾದವರು, ಸಿನಿಮಾ ವ್ಯಕ್ತಿ, ಅವ್ರ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಒಬ್ಬ ಹಿರಿಯ ಕಲಾವಿದನಾಗಿ ಹಾಗೂ ಆ ನಿರ್ಮಾಪಕ ನನಗೆ ಪಾಪ ನಮ್ಮ ಪ್ರಕಾಶ್ ಅವರ ಒಂದು ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆ, ವಂಶಿ ಅಂತ. ತುಂಬ ಒಳ್ಳೆಯ ನಿರ್ದೇಶಕ, ಭಾಳ ಒಳ್ಳೆಯ ನಿರ್ದೇಶಕ. ಪಾಪ ಹೊರಗಡೆ ಬಂದು ಸಿನಿಮಾ ಮಾಡಿದ್ರು ಅಷ್ಟರೊಳಗೆ ಮತ್ತೇನೋ ಕಾನೂನು ಆಯಿತು ಹೋಯ್ತು. ಆದರೆ ಫ್ಯಾನ್ಸ್ ಕಡಿಮೆ ಆಗಲ್ಲ. ಒಂದು ಉದಾಹರಣೆ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ. MGRಗೆ ಬ್ರೈನ್ ಯಾವುದು ಆಪರೇಷನ್ ಇದಾಗಿ ಅಮೆರಿಕಾದಲ್ಲೇ ಇರ್ತಾರೆ. ಅವರ ಅನುಪಸ್ಥಿತಿನಲ್ಲಿ ಅವರು ಇಲ್ಲಿ ತಮಿಳ್ನಾಡಿಗೆ CM ಆಗಿ ಗೆಲ್ತಾರೆ. ಅದು ಫ್ಯಾನ್ ಬೇಸ್. ಅದು ಒಂದು ಫ್ಯಾನ್ಸ್ ಅಂದರೆ ಅದು ಇದೀಗ ನಾವಿದ್ದೀವಿ ನಿಮ್ಮ ಜೊತೆಗೆ ಅಂತ. ಬಹುಶಃ ದರ್ಶನ್ ವಿಷಯದಲ್ಲಿ ಇದೇ ಆಗ್ಬೋದು. ದರ್ಶನ್ ಜೈಲಲ್ಲಿದ್ರೆ ಸಿನಿಮಾ ಸೂಪರ್ ಡೂಪರ್ ಸಕ್ಸಸ್ ಆಗಲಿ, ತಪ್ಪಿಲ್ಲ. ಯಾಕೆಂದರೆ ಸಿನಿಮಾಗೆ ಅವ್ರು ಬಂದು ನಟನೆ ಮಾಡಿ ಅದ್ರ ಜೊತೆ ಸಾವಿರಾರು ಕುಟುಂಬಗಳು ಅದ್ರ ಜೊತೆ ಇದೆ, ಅಭಿಮಾನಿಗಳಿದ್ದಾರೆ. ಅವ್ರಿಗೆ ಅಭಿಮಾನಿಗಳಿಗೆ ನಿರಾಸೆ ಆಗಬಾರ್ದು. ಸಿನಿಮಾ ನಿರ್ಮಾಪಕನಿಗೂ ನಿರಾಸೆ ಆಗಬಾರ್ದು, ನಿರ್ದೇಶಕನಿಗೆ. ಕನ್ನಡ ಇಂಡಸ್ಟ್ರಿ, ಅವ್ರು ಕನ್ನಡ ಸಿನಿಮಾ ಮಾಡಿರೋದು. ಸೊ ನಾನು ಬೇರೆ ಸಿನಿಮಾ ಅನ್ನೋದ್ರ ಬಗ್ಗೆ ಅಲ್ಲ, ಏನೋ ಅವಘಡಗಳನ್ನ ಜೀವನದಲ್ಲಿ ನಡೆಯುತ್ತೆ, ಅದು ಲಾ ಪ್ರಕಾರ ಮತ್ತೆ ಸೇರಿ ಹೋಗುತ್ತೆ, ಏನಾದರೂ ಆಗುತ್ತೆ. ಅದ್ರ ವಿಷಯಕ್ಕೆ ನಾನು ಹೋಗಲ್ಲ.